ಅದಕ್ಕೆ ಕೆಲಸ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾನು. ನ್ಯಾಯಕ್ಕಾಗಿ ಹೋರಾಡೋ ನೀವು ಖಂಡಿತವಾಗ್ಲೂ ಅಂತ ಕೆಲಸ ಮಾಡಿ. ನನಗೆ ಬರ್ತಾರ ಕೋಪಕ್ಕೆ ಒಬ್ಬೊಬ್ಬರನ್ನು ಶೂಟ್ ಮಾಡ್ಬೇಕಾಗಿ ಬರುತ್ತೆ. ಶೂಟ್ ಮಾಡಿ, ಅದಕ್ಕೆ ತಾನೇ ಗವರ್ಮೆಂಟ್ ನಿಮ್ ಕೈ ಗನ್ ಕೊಟ್ಟಿರೋದು. ಆಗ ಶೂಟ್ ಮಾಡ್ತಾ ಹೋದ್ರೆ 100 ಜನ ಶೂಟ್ ಮಾಡಿ ಬಿಸಾಕ್ಬೇಕಾಗತ್ತೆ. 100 ಅಲ್ಲ, ಬೇಕಾದ್ರೆ 1000 ಜನರನ್ನ ಶೂಟ್ ಮಾಡಿ. ನಿಮ್ ಗನ್ಗೆ ಬಲಿ ಆಗೋರು ಬರೀ ಕೆಟ್ಟವ್ರೆ ತಾನೆ. ನೀವ್ ವಾಪಸ್ ಊರಿಗೆ ಹೋದ್ರೆ ನಿಮ್ ಊರ್ನವ್ರು ನಿಮಗ್ ಮರ್ಯಾದೆ ಕೊಡ್ತಾರಾ? ನಿಮ್ ತಂದೆ ತಾಯಿ ಸಂತೋಷ ಪಡ್ತಾರಾ? ಇಲ್ಲ ನಿಮಗ್ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗತ್ತಾ? ಹಾಗೊಂದ್ ವೇಳೆ ನೀವ್ ಅವಾಯ್ಡ್ ಮಾಡಿದ್ರು ಕೂಡ ಜನ ನಿಮ್ಮಂತಾನೆ ತಪ್ಪಾಗಿ ತಿಳ್ಕೊತಾರೆ. ಮರ್ಯಾದಸ್ಥರ ಮನೆಯಲ್ಲಿ ಹುಟ್ಟಿದವ್ ನಾನು, ನ್ಯಾಯಕ್ಕಾಗಿ ತಲೆ ಬಾಗೋ ಮನೇಲಿ ಬಾಳ್ದವ್ ನಾನು, ಒಳ್ಳೆ ಜನಗಳಿರೋ ಊರಲ್ಲಿ ಕೆಲಸ ಮಾಡ್ದವ್ ನಾನು. ಇದು ಕೊಚ್ಚೆ ಕಲ್ಲು ಹಾಕಿದ್ರೆ ಕಚಡ ನಮ್ಮ ಮೇಲೆ ತಲೆ ಬೀಳುತ್ತೆ. ಕೊಚ್ಚೆ ಅಂತ ನೀವೇ ದೂರ ಓಡೋದ್ರೆ ಇದನ್ನೆಲ್ಲ ಸರಿಪಡಿಸೋರು ಯಾರು? ಕ್ಲೀನ್ ಎವ್ರಿಥಿಂಗ್ ಸಮಸ್ಯೆ ಅಂತ ಓಡೋದ ಅಂಥವ್ನ ನೀನ್ ಮದ್ವೆ ಆಗ್ತೀಯ ಅಂತ ನಾಳೆ ನನ್ ತಂದೆ ನನ್ನ ಕೇಳಿದ್ರೆ ನಾನ್ ಏನಂತ ಉತ್ತರ ಹೇಳಿ? ಅವತ್ತು ಥಿಯೇಟರ್ ಅಲ್ಲಿ 1000 ಜನರ ಮುಂದೆ ಒಬ್ಬೊಬ್ಬನ ಮೇಲೂ ಸಿಂಹದ ತರ ಎಗರಿ ಹೊಡೆದಾಕದ್ರಲ್ಲ, ಎಲ್ಲ ಹೋಯ್ತು ಆ ನಿನ್ ಕೋಪ? ಅವತ್ತು ಅವನೇನೋ ತಪ್ಪಾಗಿ ಮಾತಾಡ್ದ ಅಂತ ರಿವಾಲ್ವರ್ನ ಬಿಸಾಕಿ ಕಾಲ್ನಿಂದ ಹೊಕ್ಕಾಕದ್ರಲ್ಲ, ಎಲ್ಲ ಹೋಯ್ತು ಆ ವೀರತನ? ಯಾವ